ಇವತ್ತು ಯಾವ ವಿಜಯೇಂದ್ರ ಅವರು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಸನ್ನಿವೇಶವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಮುಖಂಡರುಗಳಿಗೆ ಭಾರತೀಯ ಜನತಾ ಪಾರ್ಟಿ ಹಣಕ್ಕೆ ಹೋರಾಟ ಮಾಡೋದಲ್ಲ, RSS ಬ್ಯಾಕ್ ಗ್ರೌಂಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಣಕ್ಕೆ ಕೆಲಸ ಮಾಡೋದಲ್ಲ, ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅಧಿಕಾರಕ್ಕೋಸ್ಕರ ಅಲ್ಲ. RSS ಹಿಂಭಾಗದಿಂದ ಬಂದಿರುವ ಆ ಬೆಳವಣಿಗೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಈ ದೇಶದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಕೆಲವು ಮುಖಂಡರುಗಳು ಇವತ್ತು ಈ ಸಭೆ ಯಾವ ವಿಜಯೇಂದ್ರ ಬಂದಾಗ ಮೆಸೇಜ್ ಕೊಡಬೇಕಾಗಿತ್ತು, ಆ ಮೆಸೇಜ್ ಕೊಡಲಿಲ್ಲ. ಮೋದಿಗೆ ಈ ಮೆಸೇಜ್ ಹೋಗಿದೆ, ಶಾ ಅವರಿಗೆ ಮೆಸೇಜ್ ಹೋಗಿದೆ. ಅರ್ಥ ಮಾಡಿಕೊಳ್ಳಬೇಕು. RSS ಹಿನ್ನೆಲೆಯಿಂದ ಬಂದಂತ ಯಾವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವರು ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವ ಆಟಕ್ಕೆ ಮೋದಿಯವರು, ಶಾ ಅವರು, ಇವತ್ತು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಇದಕ್ಕೆ ಉತ್ತರ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯದಲ್ಲಿ ಜನತಾ ಪಾರ್ಟಿಗೆ 3 ಸೀಟು, ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಅಲ್ಲಿ ಕೋಲಾರದಲ್ಲಿ ಯಾವತ್ತು ಈ 3 ಸ್ಥಾನಗಳನ್ನು ತೆಗೆದರೆ JDS ಮುಗಿಸ್ತವೆ. ಈ ವಾದವನ್ನು ಶ್ರೀಮಾನ್ DK ಶಿವಕುಮಾರ್ ಮೊನ್ನೆ ಹಾಸನದಲ್ಲಿ ಎಲ್ಲಿದೆ JDS ಈ ಪಕ್ಷದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡುವಂತ ದೇವೇಗೌಡರು ಗೊತ್ತಿದೆ. ಓದಿರಬಹುದು, ಸಮಾಜವಾದಿ ಪಾರ್ಟಿ ಆಗಿರ್ಬೋದು, RJD ಆಗಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಇವತ್ತು ನಾವು ಈ 3 ಸ್ಥಾನಗಳಿಗೆ ನಾವು ಬೆಂಬಲ ಕೊಟ್ಟು ಇವತ್ತು ಏನು ನರೇಂದ್ರ ಮೋದಿ ಅವರನ್ನ ಈ ರಾಷ್ಟ್ರದಲ್ಲಿ ಅವರು ಪ್ರಧಾನಮಂತ್ರಿ ಆಗಬೇಕು ಎನ್ನುವ ಬಗ್ಗೆ ಏನು ಈ 91ನೇ ವಯಸ್ಸಿನಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ವ್ಯಕ್ತಿಗತವಾಗಿ ಏನು ಬೇಕಾಗಿಲ್ಲ. ನನಗೆ 91 ಆಯ್ತು. 62 ವರ್ಷ ಈ ದೇಶದ ರಾಜಕಾರಣ ಮಾಡಿದ್ದೇನೆ. ಈ ದೇಶದ ರಾಜಕಾರಣ ಏನು ಇವತ್ತು ಕುಮಾರಸ್ವಾಮಿ ಅವರು ಮೊನ್ನೆ ಹಾರ್ಟ್ ಆಪರೇಷನ್ ಮಾಡಿ ಚುನಾವಣೆಯಲ್ಲಿ ಬಂದ ಮೇಲೆ ಚುನಾವಣೆ ಮೋದಿಯವರೇ ಎಷ್ಟು ನಾನು ನಿನ್ನೆ ಶ್ರೀಮಾನ್ ಮಲ್ಲಿಕಾರ್ಜುನ ಅವರು ಹೇಳ್ತಾರೆ 25 ಗ್ಯಾರಂಟಿ ಅಲ್ಲ, 28 ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಯಾರು 28
ಗ್ಯಾರಂಟಿಗಳು 8,000 ಕೋಟಿ ಮನೆ. ಖರ್ಗೆ ಅವರೇ, ನೀವಿರೋದು 3 ರಾಜ್ಯದಲ್ಲಿ, ಹಿಮಾಚಲ ಪ್ರದೇಶ 4 MPs, ತಮಿಳುನಾಡಿನಲ್ಲಿ 11 MPs, ಇಲ್ಲಿ 28. ಇವರು 8,000 ಕೋಟಿ ಮನೆಗಳನ್ನು ಕೊಡ್ತಾರೆ. ಯಾವ ಸರ್ವೆ ಮಾಡಿಸಿದ್ರೆ ನೀವು 8,000 ಕೋಟಿ ಮನೆಗಳನ್ನ ಈ ಒಂದು ದಿನದಲ್ಲಿ ಈ ಹಿಂದೂಸ್ತಾನದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. ಎಷ್ಟು ಜನಕ್ಕೆ ಮನೆ ಇಲ್ಲ, ಎಷ್ಟು ಜನ ಸೈನ್ಗಳಿಲ್ಲ, ಎಷ್ಟು ಜನ ಆ ನೋವನ್ನು ಊಟ ಮಾಡ್ತಾ ಇದ್ದಾರೆ. ನಿಮಗೆ ಈಗ ಜ್ಞಾನ ಆಯ್ತಾ? ಈಗ ನಿನ್ನೆ ಹೇಳಿದ್ರೆ ನೀವು 8,000 ಕೋಟಿ ಮನೆ, 28 ಗ್ಯಾರಂಟಿಗಳು. ಅಬ್ಬ, ಇವರು ಅಧಿಕಾರಕ್ಕೆ ಬರೋದು ಸಾಧ್ಯ ಇದೆಯಾ? ಯಾರನ್ನ ನೀವು ಗಡ್ಡನ್ನು ಮಾಡಿಸಿದ್ದ ಇದ್ದೀರಿ? ನೀವು ಜನಗಳು ಗಡ್ಡು ಜನಗಂಡಿದ್ದೀರ? ನೀವು ಪತ್ರಿಕೆಯಲ್ಲಿ ಬರೀತಾರೆ, ಯಾವುದೇ ರೈತರಿಗೆ ತೆರಿಗೆ ಭಾರ ನಿಮ್ಮ ತಲೆಯ ಮೇಲೆ, ನಿಮ್ಮ ತಲೆಯ ಮೇಲೆ ರೈತರ ಬೆನ್ನೆಲುಬು ತೆರಿಗೆ ಭಾರ. ಈ ರೈತ ಸಮುದಾಯದಲ್ಲಿ ನಿಮ್ಮ ತಲೆಯ ಮೇಲೆ ಇವತ್ತು ಯಾವ 100 ಜನ ಚೇರ್ಮನ್ಗಳು ಮಾಡಿದರು. ಅವ್ರಿಗೆ ಮಂತ್ರಿಯ ದರ್ಜೆಯ ಸ್ಥಾನಮಾನ ಕೊಟ್ಟು ಅದರಿಂದ ಬರುವ ವಿಶೇಷ ಆ ಎಲ್ಲ ಹೊರೆಯನ್ನ ನಿಮ್ಮ ತಲೆಯ ಮೇಲೆ ಹೇಳಿ ಆ ತೆರಿಗೆಯ ಭಾರ. ಇವರು 8,000 ಕೋಟಿ ಮನೆಗಳಲ್ಲಿ ಓದಿ ನೀವೆಲ್ಲ ತಿಳುವಳಿಕೆ ಇರೋರು ದಯಮಾಡಿ ಅಲ್ಲಿ 28 ಗ್ಯಾರಂಟಿಗಳನ್ನು ಮೋದಿಯ ವಿರುದ್ಧ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮೋದಿಯವರು 15 ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ. ಅವರಿಗೆ ಎದುರಿಸುವ ಶಕ್ತಿ ಈ ಕಾಂಗ್ರೆಸ್ಗೆ ಇದೆ. ಇಲ್ಲಿ ನಂಬುವಂತಹ ದೊಡ್ಡರು ಹಾಸನದ ಲೋಕಸಭಾ ಕ್ಷೇತ್ರದ ದಯಮಾಡಿ ಎಷ್ಟು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೇಳೋಣ. ಇವತ್ತು ಹೇಮಾವತಿ ಹಾಗೆ ಇದರ ನೀರಿನ ಬಗ್ಗೆ ಹೋರಾಟ ಮಾಡುವ ಶಕ್ತಿ ರಾಜ್ಯಸಭೆಯಲ್ಲಿ ಒಬ್ಬ ದೇವೇಗೌಡ 90 ವರ್ಷದಲ್ಲಿ ಖರ್ಗೆ ಅವರೇ ಇವತ್ತು ನೀವು ಈ 3 ಕ್ಯಾಂಡಿಡೇಟ್ ಅನ್ನು ತೆಗೆದ್ರೆ ಜೆಡಿಎಸ್ ಸಂಪೂರ್ಣ ನಾಶ. 28,000 ಕೋಟಿ ಸಾಲ ಮನ್ನಾ ಮಾಡುವಂತ ಯಾವನಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಹೇಳಿ ಸಿದ್ದರಾಮಯ್ಯ ನಿಮಗೆ ಯೋಗ್ಯತೆ ಇದ್ದರೆ 28,000 ಕೋಟಿ
ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಎಚ್.ಡಿ. ಕುಮಾರಸ್ವಾಮಿ. ಅದರ ಅರ್ಥ ಮೋದಿಯವರು ಶಾ ಅವರು ಒಂದು ಚನ್ನಪಟ್ಟಣದಲ್ಲಿ ಈ ಒಂದು ನಮ್ಮ ಹೊಂದಾಣಿಕೆ ಶಾಶ್ವತವಾದ್ದು, ಇದು ತಾತ್ಕಾಲಿಕವಾದ್ದಲ್ಲ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇಷ್ಟೊಂದು ಬೃಹತ್ ಸುಮಾರು 50,000 ಪ್ರದರ್ಶಿಸಿತು ಹಾಸನವೇ ಬಂದಿದೆ. ನಿಮ್ಮೆಲ್ಲರ ಪಾದಕ್ಕೆ ನಾನು ವಿವರಗಳ ಪಟ್ಟಿ ಇದೆ, ಅದನ್ನ ವ್ಯವಸ್ಥೆ ನಾನು ಇದ್ರ ಬಗ್ಗೆ ಮೊನ್ನೆ ಹೇಳಿದ್ದೇನೆ. ನನ್ನ ಜೀವನದ ಹೋರಾಟ ಇದ್ರ ಬಗ್ಗೆ ಬಹಳ ವಿವರವಾದ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ನನ್ನ ಜೀವನದ ಕೊನೆಯ ಹಂತದಲ್ಲಿ ಎಲ್ಲ ಎಲ್ಲಿದೆ ಎಲ್ಲನ್ನು ಅಚ್ಚು ಹಾಕಿಸಿ ಇನ್ನು ಓದಲಿಕ್ಕೆ ಹೋಗೋದು. ನಾನು ದಯಮಾಡಿ ಇದು 3 ದಿನದ ಪ್ರಶ್ನೆ ಅಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ನಾವು ಒಟ್ಟು ಸೇರಿರುವುದು ಇಡೀ ಹಿಂದೂಸ್ತಾನದಲ್ಲಿ ಈ ಕಾಂಗ್ರೆಸ್ ಅನ್ನ ತೆಗಿಲೇಬೇಕು. ಸೋನಿಯಾ ಗಾಂಧಿ ಮುಖ್ಯ ಆಗಲಿಲ್ಲ. ಅವರು ಯಾವ ರಾಹುಲ್ ಗಾಂಧಿ ಕೇರಳಕ್ಕೆ ಹೋಗಿದ್ದಾರೆ, ಉತ್ತರ ಪ್ರದೇಶದಲ್ಲಿ ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ರಾಜೀವ್ ಗಾಂಧಿ ತುರಂತ ಸೋನಿಯಾ ಗಾಂಧಿಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ. ರಾಜ್ಯಸಭೆಗೆ ಅವತ್ತು ಕೇರಳಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ. ನಮ್ಮನ್ನ JDS ಮುಗಿಸುವಂತೆ ನಾನು ಮೋದಿಗೆ ಬೆಂಬಲ ಕೊಟ್ಟಿರುವುದು ಈ ರಾಷ್ಟ್ರದಲ್ಲಿ ಒಂದು ಪ್ರಬಲವಾದ ಪ್ರಧಾನಮಂತ್ರಿ ಈ ರಾಷ್ಟ್ರದ ಮುಖ್ಯಸ್ಥರಾಗಬೇಕು ಅನ್ನೋದಕ್ಕೆ ಮೋದಿಯವರಿಗೆ ನಾನು ಬೆಂಬಲ ಕೊಟ್ಟಿದ್ದೇನೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು NDA ಕ್ಯಾಂಡಿಡೇಟು, JDS ಕ್ಯಾಂಡಿಡೇಟ್ ಅಲ್ಲ. ದಯಮಾಡಿ ಇಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳೇ ಅರ್ಥ ಮಾಡಬೇಕು. ವೈಯಕ್ತಿಕ ದ್ವೇಷ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕೈ ಮುಗಿದು ನೀವು RS ಬಂದರು. ನೀವು 3 ಊರಲ್ಲಿ JDS ಅಭ್ಯರ್ಥಿ ಅಲ್ಲ. ಇವತ್ತು ಪ್ರಜ್ವಲ್ NDA ಅಭ್ಯರ್ಥಿ ಮೋದಿಯವರು ಪ್ರಧಾನಮಂತ್ರಿ ಆಯ್ತು. ಒಂದು ವಿಜಯವನ್ನು ಭಾಷೆಯನ್ನು ನಾವು ಬೆಳೆಸಿದೆ. ಮೋದಿಯವರು ಕೈ ಬೆಳೆಸಿದೆ. ಎಲ್ಲ ಪಕ್ಷದ ಕಾರ್ಯಕರ್ತರು ಮೋದಿ ಕೈಯಿಂದ ಅಂತ ಮಾತಿಗೆ ಯಾವುದೇ ಪುರಸ್ಕಾರ ಕೊಡಬೇಡಿ ನಮ್ಮೆಲ್ಲರೂ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ, ನಿಮ್ಮೆಲ್ಲರಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಮೆರವಣಿಗೆಯಲ್ಲಿ ಇಷ್ಟೊಂದು ಆನಂದವಾಗಿ ನಿಮ್ಮೆಲ್ಲರಿಗೆ ಜಾತ್ಯತೀತ ಜನತಾದಳ ಕಾರ್ಯಕರ್ತರು ಮೂಲೆಯಿಂದ ಇವತ್ತು ಅತ್ಯಂತ ಕಾರ್ಯಕ್ರಮವನ್ನು ಮಾಡುವುದೇ ಮಾಧ್ಯಮದ ಸೇವಕರಿಗೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹಾಗೂ
ಯಾಕೆ NDA ಲೋಕಸಭೆ ಕೈಗೊಡಿ ಅಂತೇಳಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.